ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಉಜ್ಜೀವನ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 40ರಿಂದ 42ನೇ ವಾಕ್ಯ. ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು, ವಕ್ರಬುದ್ಧಿಯುಳ್ಳ ಈ ಸಂತತಿ ಅವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಆಮೆನ್. ಉಜ್ಜೀವನ ಎಂದರೇನು? ದೇವರು ತನ್ನ ಜನರನ್ನ ಭೇಟಿ ಮಾಡುತ್ತಿದ್ದಾನೆ ಮತ್ತು ಜನರು ನಿಜವಾದ ಪಶ್ಚಾತ್ತಾಪದಿಂದ ದೇವರ ಬಳಿಗೆ ಹಿಂದಿರುಗುತ್ತಿದ್ದಾರೆ. ಜನರು ಯೇಸುವನ್ನು ತಮ್ಮ ಜೀವನದ ಕರ್ತನು ಎಂದು ಕೂಗುತ್ತಾರೆ. ಉಜ್ಜೀವನದ ಹಿಬ್ರೂ ಪದವು ಛಾಯಾ ಮತ್ತು ಗ್ರೀಕ್ ಪದವು ಅನೋಸೋಪುರಿಯೋ. ಛಾಯಾ ಎಂಬಂತ ಈ ಇಬ್ರು ಪದವು ಬದುಕಿಗೆ ತರಲು, ಪ್ರಜ್ಞೆಗೆ ಪುನಃಸ್ಥಾಪಿಸಲು ಅಥವಾ ಹಿಂದಿನ ಸ್ಥಿತಿಯನ್ನು ಪುನಃಸ್ಥಾಪಿಸಲು ಎಂದರ್ಥ. ಅನೋಸೋಪುರಿಯೋ ಈ ಗ್ರೀಕ್ ಪದದ ಅರ್ಥ ನಿಧಾನವಾಗಿ ಉರಿಯುತ್ತಿರುವ ಬೆಂಕಿಯನ್ನು ಹುಟ್ಟುಹಾಕುವುದು ಮತ್ತು ಪೂರ್ಣ ಜ್ವಾಲೆಯಲ್ಲಿ ಉರಿಯುವ ಹಾಗೆ ಪುನಃ ಹುಟ್ಟುಹಾಕುವುದು. ಉಜ್ಜೀವನ ಎಂಬ ಇಂಗ್ಲಿಷ್ ಪದವು ಲ್ಯಾಟಿನ್ ಪದಗಳಾದ ರೇ ಎಂಬ ಪದದಿಂದ ಬಂದಿದೆ. ಇದರರ್ಥ ಮತ್ತೆ ಮತ್ತು ವಿವೋ ಎಂದರೆ ಬದುಕುವುದು ಎಂಬ ಪದದಿಂದ ಬಂದಿದೆ. ಸತ್ಯವೇದದಲ್ಲಿ ಉಜ್ಜೀವನ ಎಂಬ ಪದವು ಹಳೆಯ ಒಡಂಬಡಿಕೆಯಲ್ಲಿ 23 ಬಾರಿ ಕಂಡುಬರುತ್ತದೆ. ಉಜ್ಜೀವನವು ಅನೇಕ ಅರ್ಥಗಳನ್ನು ಹೊಂದಬಹುದು. ಯೇಸುವಿನ ಮೊದಲ ಪ್ರೀತಿಯ ನವೀಕರಣ. ಆಮೆನ್. ಯಾವ ರೀತಿಯ ಸಂದೇಶವು ಆ 3,000 ಮಂದಿ ಯೇಸುವನ ರಕ್ಷಕನನ್ನಾಗಿ ಸ್ವೀಕರಿಸಿ ದೀಕ್ಷಾಸ್ನಾನ ಮಾಡಿಸಿತು? ಪೇತ್ರನು ನಿಮಿಷಗಳ ಕಾಲ ನಿಂತು ಬೋಧಿಸಿದನು. ಪೇತ್ರ ಏನು ಹೇಳಿದನು? ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 36ರಿಂದ 39. ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರೆಲ್ಲರಿಗೆ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗುರಿಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು, ಪೇತ್ರನವರಿಗೆ, ನಿಮ್ಮ ಪಾಪಗಳು ಪರಿಹಾರ ಆಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು. ಆಮೆನ್. ನಾವು ಉಜ್ಜೀವನವನ್ನು ಒತ್ತಾಯಿಸಲು ಸಾಧ್ಯವಿಲ್ಲ. ಬದಲಾಗಿ ನಾವು ದೇವರೊಂದಿಗೆ ನಿಕಟವಾಗಿ ನಡೆದಾಗ ಮತ್ತು ನಿಜವಾದ ಉದ್ದೇಶ ಮತ್ತು ಹೊರೆಯೊಂದಿಗೆ ಸುವಾರ್ತೆಯನ್ನು ತಡೆರಹಿತವಾಗಿ ಬೋಧಿಸಿದಾಗ ನಾವು ಎಲ್ಲಿಗೆ ಹೋದರೂ ಉಜ್ಜೀವನವನ್ನು ಖಂಡಿತವಾಗಿ ನೋಡಬಹುದು. ಅಪೊಸ್ತಲನಾದ ಪೇತ್ರನು ಅಪೊಸ್ತಲ ಕೃತ್ಯ 6:4 ನಾವಾದರೂ ಪ್ರಾರ್ಥನೆಯನ್ನು ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರತರಾಗಿರುವೆವು ಎಂದು ಹೇಳಿದರು. ಇದು ಅಪೊಸ್ತಲರ ಯಶಸ್ವಿ ಸೇವೆಯ ಕೃತ್ಯಗಳ ಪ್ರಮುಖ ಅಂಶವಾಗಿದೆ. ಈ ಎಲ್ಲ ಸಂದರ್ಭಗಳಲ್ಲಿ ಹಿಬ್ರೂ ಪದಗಳಾದ ಛಾಯಾ ಮತ್ತು ಮಿಚಿಯಾ ಮತ್ತು ಗ್ರೀಕ್ ಪದಗಳಾದ ಅನತಾಲೋ ಮತ್ತು ಅನೋಜೋವೋ ಇವುಗಳ ಮೂಲ ಅರ್ಥವು ಬದುಕುವುದು, ಮತ್ತೆ ಬದುಕುವುದು ಮತ್ತು ಜೀವಕ್ಕೆ ಬನ್ನಿ. ಉಜ್ಜೀವನ ಎಂಬ ಇಂಗ್ಲಿಷ್ ಪದವು ರೇ ಎಂಬ 2 ಲ್ಯಾಟಿನ್ ಪದಗಳಿಂದ ಬಂದಿವೆ. ಇದರರ್ಥ ಮತ್ತೆ ಪೂರ್ವಸ್ಥಿತಿಗೆ ಅಥವಾ ವಿವೋ ಎಂದರೆ ಬದುಕುವುದು. ನಿಮ್ಮ ಕುಟುಂಬದಲ್ಲಿ, ಸ್ನೇಹಿತರೊಂದಿಗೆ ಮತ್ತು ಸಭೆಗಳಲ್ಲಿ ಉಜ್ಜೀವನದ ಬಗ್ಗೆ ಮಾತನಾಡಿ. ಅಪೊಸ್ತಲ ಕೃತ್ಯಗಳು, ಚಾರ್ಲ್ಸ್ ಫಿನ್ನಿ ಉಜ್ಜೀವನ, ಇವನ್ ರಾಬರ್ಟ್ಸ್, ಜೊನಾಥನ್ ಎಡ್ವರ್ಡ್ಸ್ ಮತ್ತು ಇನ್ನು ಅನೇಕರ ಬಗ್ಗೆ ಮಾತನಾಡಿರಿ. ನೀವು ಯೇಸುವಿನ ಹೆಸರಿನಲ್ಲಿ ಜಗತ್ತಿನಾದ್ಯಂತ ಪ್ರಬಲ ಉಜ್ಜೀವನಕ್ಕೆ ಸಿದ್ಧರಾಗಿರಿ. ಆಮೆನ್. ಶೋಧನೆಯ ನಡುವೆ ಸಭೆಯ ಬೆಳವಣಿಗೆ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 1ರಿಂದ 4ನೇ ವಾಕ್ಯ. ಅಪೊಸ್ತಲರು ಜನರಿಗೆ ಉಪದೇಶ ಮಾಡುತ್ತಾ ಸತ್ತವರು ಜೀವಿತರಾಗಿ ಹೇಳುವರು ಎಂಬುದನ್ನು ಯೇಸುವಿನ ದೃಷ್ಟಾಂತದಿಂದ ಸಾರುತ್ತಾ ಇದ್ದುದಕ್ಕೆ ಯಾಜಕರು, ದೇವಾಲಯದ ಅಧಿಪತಿಯು, ಸದ್ದುಕಾಯರು ಅಸಮಾಧಾನಪಟ್ಟು ಅಪೊಸ್ತಲರು ಜನರ ಸಂಗಡ ಮಾತಾಡುತ್ತಿರುವಾಗಲೇ ಬಂದು ಅವರನ್ನು ಹಿಡಿದು ಆಗಲೇ ಸಾಯಂಕಾಲವಾಗಿದ್ದರಿಂದ ಮರುದಿನದವರೆಗೆ ಕಾವಲಲ್ಲಿಟ್ಟರು. ಆದರೆ ವಾಕ್ಯವನ್ನು ಕೇಳಿದವರಲ್ಲಿ ಅನೇಕರು ನಂಬಿದರು. ಗಂಡಸರ ಸಂಖ್ಯೆ ಸುಮಾರು 5,000 ತನಕ ಬೆಳೆಯಿತು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ